ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಂಗಾಳದ ಫಲಿತಾಂಶವನ್ನು ನೋಡಿ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಆತಂಕ ಶುರುವಾಗಿದೆ. ಅದಕ್ಕಾಗಿ ಸಿದ್ದರಾಮಯ್ಯ ಮೀಟಿಂಗನ್ನು ನಡೆಸಿ SIR ಬಗ್ಗೆ ಗಮನ ಹರಿಸೋಕೆ ಹೇಳ್ತಾ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಪರವಾಗಿ ಒಂದಷ್ಟು ಕನ್ನಡ ಪರ ಸಂಘಟನೆ ಅಂತ ಹೇಳ್ಕೊಳ್ಳೋ ಸಂಘಟನೆಗಳು ಮತ್ತು ಮತಾಂಧ ಸಂಘಟನೆಗಳು ಸಾಥ್ ಕೊಡ್ತಾ ಇವೆ. ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡಿದರೆ ಮತಗಳು ಬರುತ್ತವೆ ಅನ್ನೋ ಜ್ಞಾನ ಇಲ್ಲದ ಸರ್ಕಾರ ಅದು SIR ಬಗ್ಗೆ ಒಂದು ಮೀಟಿಂಗ್ ಮಾಡೋದು ಎಲ್ಲವನ್ನ ನೋಡ್ತಾ ಇದ್ರೆ ಯಾವ ಕಡೆಯಿಂದ ನಗಬೇಕೋ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ ರಾಜ್ಯವನ್ನ ಹಾಳು ಮಾಡ್ತಾ ಬಂಗಾಳ ಚುನಾವಣಾ ಫಲಿತಾಂಶ ನೋಡಿ ಬೆಚ್ಚಿ ಬಿದ್ದು ಮಾಡೋಕೆ ನಿಂತಿರೋದೇನೋ? ಸಿದ್ದು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸೋಕೆ ನಿಂತಿರೋ ಸಂಘಟನೆಗಳೇ ಅವು. SIR ನೋಡ್ತಾ ಅಭಿವೃದ್ಧಿ ಮಾಡದೇ ಇದ್ರೆ ಜನರು ಕಾಂಗ್ರೆಸ್ಗೆ ಮತವನ್ನ ಹಾಕಿ ಮತ್ತೆ ಅಧಿಕಾರಕ್ಕೆ ತಗೊಂಡು ಬರ್ತಾರ. ಎಡವಟ್ಟು ಪಕ್ಷದ ಎಡಬಿಡಂಗಿ ನಾಯಕರು ಮಾಡೋಕೆ ನಿಂತಿರೋದೇನೋ? ಅದಕ್ಕೆ ಸ್ಫೂರ್ತಿ ಕೊಟ್ಟವರು ಯಾರು? ನಿಜವಾಗ್ಲೂ SIR ನಡೆದ ರಾಜ್ಯಗಳಲ್ಲಿ ಆಗಿದ್ದೇನೋ? ಅಲ್ಲಿದ್ದ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಮಕಾಡೆ ಮಲಗಿದ್ದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಅನ್ನೋ ಪಕ್ಷ ತೃಣವೂ ಇಲ್ಲದೆ ಮೂಲವೂ ಇಲ್ಲದೆ ಏನು ಇಲ್ಲದೆ ಹಾಳಾಗಿ ಹೋಗಿದೆ. ಅದರ ಅಧಿನಾಯಕಿ ಮಮತಾ ಬ್ಯಾನರ್ಜಿಯನ್ನ ಅಲ್ಲಿನ ಮತದಾರರು ಮಕಾಡೆ ಮಲಗಿಸಿದ್ದಾರೆ. ಮುಖ್ಯಮಂತ್ರಿಯಾಗಿದ್ದ ಮಮತಾಗೆ ಕನಿಷ್ಠ ಪಕ್ಷ ನಾನು ಶಾಸಕಿ ಅಂತ ಹೇಳ್ಕೊಳ್ಳೋದಕ್ಕೂ ಆಗದ ಪರಿಸ್ಥಿತಿ ಬಂದಿದೆ. ಅಷ್ಟೊಂದು ಹೀನಾಯವಾಗಿ ಬಂಗಾಳದ ಮತದಾರರು ಸೋಲಿಸಿದ್ದಾರೆ. ಆದರೂ ಮಮತಾ ಮಾತ್ರ ನಾನು ರಾಜೀನಾಮೆಯನ್ನು ಕೊಡಲ್ಲ, ನಾನು ಸೋತಿಲ್ಲ ಅನ್ನೋ ನಾಟಕ ಮಾಡ್ತಾ ಇದ್ರು. ಪಾಪ, ಅವರ ಕರ್ಮಕ್ಕೆ ಅವರನ್ನು ಬಂಗಾಳದ ರಾಜ್ಯಪಾಲರು ಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಿದ್ದಾರೆ. 80 ಸೀಟುಗಳನ್ನು ಗೆದ್ದಿರೋ ಮಮತಾ ನಾನು ಸೋತಿಲ್ಲ, ರಾಜೀನಾಮೆಯನ್ನು ಕೊಡಲ್ಲ ಅಂದರೆ 207 ಸೀಟುಗಳನ್ನು ಗೆದ್ದಿರೋ BJP ಏನ್ರಿ ಮಾಡಬೇಕು? ಜನರ ಆದೇಶಕ್ಕೆ ಬೆಲೆ ಅನ್ನೋದು ಇಲ್ವಾ? ಅಧಿಕಾರಕ್ಕಾಗಿ ಹೇಸಿಗೆಯನ್ನು ತಿನ್ನೋ ಕೆಲಸವನ್ನು ಬೇಕಾದರೂ ಮಾಡೋಕೆ ಮಮತಾ ರೆಡಿ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವಾಗ BJP ಭರ್ಜರಿ ಜಯ ಸಾಧಿಸ್ತೋ ಆಗ ಇದ್ದಕ್ಕಿದ್ದ ಹಾಗೆ ಉರಿ ಹತ್ಕೊಂಡಿದ್ದು ಮಾತ್ರ ನಮ್ಮ ರಾಜ್ಯದಲ್ಲಿರೋ ಹಿರಿಕರ್ಗೆ ಪುತ್ರ ಮರಿಕರ್ಗೆಗೆ. ನಮ್ಮ ರಾಜ್ಯದಲ್ಲಿ IT-BT ಮಿನಿಸ್ಟರ್ ಮತ್ತು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರು ಇವರು. IT-BT ಮಿನಿಸ್ಟರ್ ಆಗಿ ಅದೇನು ದಬಾಕಿದ್ದಾರೆ ಅಂತ ನೋಡಿದರೆ ಏನು ಸಿಗಲ್ಲ. IT-BT ಅಂದರೆ ಏನು ಅನ್ನೋದೇ ಈ ಮನುಷ್ಯನಿಗೆ ಗೊತ್ತಿದೆಯೋ ಇಲ್ವೋ ಅದು ನನಗೂ ಗೊತ್ತಿಲ್ಲ. ಯಾಕಂದರೆ IT-BT ವಿಚಾರವನ್ನು ಬಿಟ್ಟು ಬೇರೆ ಎಲ್ಲವನ್ನ ಮಾತಾಡ್ತಾರೆ. ಅದರಲ್ಲೂ ಯಾವಾಗಲೂ RSS ಜಪವನ್ನು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಕೆಲವರು ಅವರನ್ನು RSS ಮಂತ್ರಿ ಅಂತ ಕೂಡ ಕರೀತಾರೆ. ಇನ್ನು ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ, ಅದೇ ರೀ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಅಂತ. ಆದರೆ ಈ ಬೇಸಿಗೆಯಲ್ಲಿ ನಮ್ಮ ರಾಜ್ಯದ ಸುಮಾರು 140ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಕುಡಿಯೋ ನೀರಿನ ಅಭಾವ ಇದೆ. ಅದೆಷ್ಟೋ ಲಕ್ಷ ಕುಟುಂಬಗಳಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಆದರೂ ಅದರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಅದರ ಬಗ್ಗೆ ಎಲ್ಲೂ ಮಾತನಾಡಿದ್ದನ್ನು ನಾನು ನೋಡಲೇ ಇಲ್ಲ. ಯಾಕಂದರೆ ಅವರ ಮನೆಯಲ್ಲಿ ಕುಡಿಯೋಕ್ಕೆ ನೀರಿದೆ, ಬಡವರಿಗೆ ನೀರಿಲ್ಲ ಅಂದರೆ ಸತ್ರೆ ಸಾಯಿಲಿ ಅಂತ ಅಂದ್ಕೊಂಡಿರಬೇಕು. ಈಗ ಅದೇ ಮರಿಕರ್ಗೆ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ BJP ಗೆದ್ದಿರೋದು ಚುನಾವಣಾ ಆಯೋಗದಿಂದ. ಇದು BJPಯ ಗೆಲುವಲ್ಲ, ಚುನಾವಣಾ ಆಯೋಗದ ಗೆಲುವು ಅಂತಿದ್ದಾರೆ. ಅಯ್ಯೋ ಕರ್ಮವೇ, ಅಲ್ಲೇನು ಚುನಾವಣಾ ಆಯೋಗದ ಅಧಿಕಾರಿಗಳು ಮತವನ್ನು ಹಾಕಿದ್ರ? ಇಲ್ಲ ಅಂದರೆ ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತು ಸತ್ತವರ ಮತಗಳನ್ನು ಮತದಾರರ ಪಟ್ಟಿಯಲ್ಲಿ ಹಾಗೆ ಬಿಟ್ಟು ಮತವನ್ನು ಹಾಕಿಸಬೇಕಾಗಿತ್ತ? ಇಲ್ಲ ಅಂದರೆ ಮಮತಾ ಪಕ್ಷದ ಗೂಂಡಗಳನ್ನು ಇಷ್ಟ ಬಂದ ಹಾಗೆ ಮಾಡೋದಕ್ಕೆ ಬಿಡಬೇಕಿತ್ತ? ಇಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೋಗಲಿ ಬಿಡಿ, ಇವರೇನೋ ತಲೆಯಲ್ಲಿ ಸಾಮಾನಿಲ್ಲ ಮಾತಾಡ್ತಾರೆ ಅಂದುಕೊಳ್ಳೋಣ ಅಂದರೆ ಮತ್ತೊಬ್ಬ ಮಂತ್ರಿ ಇದ್ದಾರೆ. ಆ ಮನುಷ್ಯ 6 ತಿಂಗಳಿಗೋ 3 ತಿಂಗಳಿಗೋ ನಾನು ಇದ್ದೀನಿ ಅಂತ ಕಾಣಿಸಿಕೊಳ್ತಾ ಇರ್ತಾರೆ. ಅವರ ಹೆಸರೇ ಸಂತೋಷ್ ಲಡ್ಡು. ಈ ಮನುಷ್ಯ ಪಶ್ಚಿಮ ಬಂಗಾಳದಲ್ಲಿ 207 ಸೀಟುಗಳನ್ನು BJP ಗೆದ್ದಿಲ್ಲ, ಚುನಾವಣಾ ಆಯೋಗದ ಜ್ಞಾನೇಶ್ ಕುಮಾರ್ ಗೆಲ್ಲಿಸಿದ್ದಾರೆ. ಜ್ಞಾನೇಶ್ ಕುಮಾರ್ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತಿದ್ದಾರೆ. ಅಯ್ಯೋ ಕರ್ಮವೇ, ಈ ಕಾಂಗ್ರೆಸ್ ಕೂಸುಗಳಿಗೆ ಒಂದು ವಿಚಾರ ಗೊತ್ತಿಲ್ಲ ಅನಿಸುತ್ತೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕರ್ನಾಟಕದಲ್ಲಿ 6 ಲಕ್ಷ ಮತದಾರರನ್ನು ಪಟ್ಟಿಯಿಂದ ಕೈಬಿಟ್ಟು ಸುಮಾರು 12 ಲಕ್ಷ ಹೊಸ ಮತದಾರರನ್ನು ಸೇರಿಸಲಾಗಿತ್ತು. ಅದನ್ನು ಮಾಡಿದ್ದು ಇದೇ ಚುನಾವಣಾ ಆಯೋಗ. ಹಾಗಾದರೆ ಆಗ ಕಾಂಗ್ರೆಸ್ ಗೆದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇವರೆಲ್ಲ ಮಂತ್ರಿಗಳಾಗಿದ್ದಾರಲ್ಲ, ಅದು ಕೂಡ ಚುನಾವಣಾ ಆಯೋಗದ ಗೆಲುವ? ಅಥವಾ ಚುನಾವಣಾ ಆಯೋಗದ ಅಧಿಕಾರಿಗಳೇ ಇಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರಾ?
ಅಷ್ಟೇ ಯಾಕ್ರೆ, ತಮಿಳುನಾಡು ಕೇರಳದಲ್ಲೂ SIR ಆಗಿದೆ. ತಮಿಳುನಾಡಲ್ಲಿ TVK 107 ಸೀಟುಗಳನ್ನು ಗೆದ್ದುಕೊಂಡಿದೆ. ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆದ್ದು ಬಹುಮತ ಪಡೆದು ಅಧಿಕಾರವನ್ನು ಹಿಡಿತಾ ಇದೆ. ಹಾಗಾದರೆ ಅದು ಚುನಾವಣಾ ಆಯೋಗದ ಗೆಲುವು ಅಂತ ಹೇಳಬೇಕಲ್ಲ. BJP ಗೆದ್ದ ರಾಜ್ಯಗಳಲ್ಲಿ ಚುನಾವಣಾ ಆಯೋಗದ ಗೆಲುವು ಅನ್ನೋದು ಅದೇ BJP ಗೆಲ್ಲದ ರಾಜ್ಯಗಳಲ್ಲಿ ಮತದಾರ ಕೊಟ್ಟ ತೀರ್ಪು ಸಂವಿಧಾನಕ್ಕೆ ಸಿಕ್ಕಿರೋ ಜಯ ಅಂತ ಬುರುಡೆ ಬಿಡೋದು. ಇಂತಹ ಅಯೋಗ್ಯರನ್ನ ಏನಂತ ಕರಿಬೇಕು? ಇಂಥವರಿಗೆ ನಮ್ಮ ರಾಜ್ಯದ ಜನರು ಮತವನ್ನು ಹಾಕಿದ್ದಾರೆ ಅಂತ ಹೇಳೋದೇ ನಮ್ಮ ಕರ್ಮ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನಾನು ಸೋತಿಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತಿದ್ರು. ಆದರೆ ಈಗ ಬಂಗಾಳದ ಜನರೇ ಮಮತಾ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಲ್ಲಿನ ಜನರು ಮಮತಾ ಬ್ಯಾನರ್ಜಿಯ ಪೋಸ್ಟರ್ಗಳನ್ನು ಕಿತ್ತು ಹಾಕ್ತಾ ಇದ್ದಾರೆ. 15 ವರ್ಷಗಳಿಂದ ಮುಚ್ಚಿದ್ದ ದೇವಸ್ಥಾನವನ್ನು ಓಪನ್ ಮಾಡಿದ್ದಾರೆ. ಬಂಗಾಳದಲ್ಲಿದ್ದ TMCಯ ಟೋಲ್ಗಳನ್ನು BJP ಕಾರ್ಯಕರ್ತರು ಮತ್ತು ಅಲ್ಲಿನ ಜನರು ಮುಚ್ಚಿಸಿದ್ದಾರೆ. ಆ ಟೋಲ್ಗಳು ಯಾವುದೇ ಸರ್ಕಾರಿ ಟೋಲ್ ಆಗಿರಲಿಲ್ಲ, ಬದಲಾಗಿ TMC ಗುಂಡಗಳು ಹಫ್ತಾ ವಸೂಲಿ ಮಾಡ್ತಾ ಇದ್ದ ಟೋಲ್ಗಳು. ಅಲ್ಲಿ ಒಂದು ಬೈಕ್ ಹೋಗಬೇಕು ಅಂದರೆ 50 ರೂಪಾಯಿ, ಕಾರಿಗೆ 200 ರೂಪಾಯಿ. ಅದೇ ಲಾರಿಗೆ ಹೋಗಬೇಕು ಅಂದರೆ 1,500ದಿಂದ 2,000 ಕೊಡಬೇಕಿತ್ತು. ಈಗ ಆ ಟೋಲ್ ಇಲ್ಲದ ಹಾಗೆ ಮಾಡಿದ್ದಾರೆ. ಅಲ್ಲಿನ ಚಾಲಕರು ಫುಲ್ ಖುಷಿಯಾಗಿದ್ದಾರೆ. ಸರ್ಕಾರಿ ರಸ್ತೆಯಲ್ಲಿ ಗುಂಡಗಳು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ರು ಅಂದರೆ ಅದಕ್ಕಿಂತ ಮನೆ ಹಾಳು ಕೆಲಸ ಇನ್ನೇನಾದರೂ ಇದೆಯಾ? ಇಲ್ಲಿಯವರೆಗೂ ಬಂಗಾಳದಲ್ಲಿ ಜೈ ಶ್ರೀರಾಮ್ ಅಂತ ಹೇಳೋದಕ್ಕೂ ಭಯಪಡ್ತಾ ಇದ್ದ ಜನ ಈಗ ರಸ್ತೆಯಲ್ಲಿ ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಪಾಪ ಮಮತಾಗೆ ಹೇಗೆ ಆಗ್ತಾ ಇರಬೇಕು? ಈಗಾಗಲೇ ಅಲ್ಲಿನ ರಾಜ್ಯಪಾಲರು ಮಮತಾ ಬ್ಯಾನರ್ಜಿಯನ್ನು ಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಈಗ BJP ತಮ್ಮ ಪಕ್ಷದಿಂದ ಸುವೇಂದು ಅಧಿಕಾರಿ ಅವರನ್ನು ಮುಖ್ಯಮಂತ್ರಿ ಮಾಡೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಇದೇ ಸಮಯದಲ್ಲಿ ಅಯೋಗ್ಯ ಅಖಿಲೇಶ ಬಂದು ದೀದಿ ಮತ್ತು ಅಭಿಷೇಕ್ ಬ್ಯಾನರ್ಜಿಯನ್ನು ಭೇಟಿ ಮಾಡಿ ದೀದಿ ಭಯಪಡಬೇಡಿ, ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳುತ್ತಾ ಇದ್ದಾನೆ. ಅಯೋಗ್ಯರ ಜೊತೆ ಅಯೋಗ್ಯರೇ ತಾನೇ ಇರಬೇಕು, ಇನ್ನೇನು ಯೋಗ್ಯರು ಇರ್ತಾರಾ? ಇರಲಿ ಬಿಡಿ, ಇದೆಲ್ಲ ಒಂದು ಕಡೆ ನಡೀತಾ ಇದೆ ಸರಿ. ಬಂಗಾಳದ ಚುನಾವಣಾ ಫಲಿತಾಂಶ ಬಂದು BJP ಯಾವಾಗ 207 ಸೀಟುಗಳನ್ನು ಗೆದ್ದುಕೊಳ್ತೋ ಇದ್ದಕ್ಕಿದ್ದ ಹಾಗೆ ಕರ್ನಾಟಕದಲ್ಲಿ ಅದೇ ಚರ್ಚೆಗಳು ನಡೀತಾ ಇವೆ. ಇಲ್ಲಿ ಜನರು ಅದನ್ನು ಮಾತಾಡ್ತಾರೋ ಬಿಡ್ತಾರೋ. ಆದರೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಬೆಚ್ಚಿ ಬಿದ್ದು ಬಂಗಾಳ ಚುನಾವಣಾ ಫಲಿತಾಂಶವನ್ನು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಿದೆ. ಹಾಗಂತ ಇವರೇನೋ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲವನ್ನು ಉದ್ಧಾರ ಮಾಡಿ ದಬಾಕ್ತಾರೆ ಅನ್ಕೋಬೇಡಿ. ಅದಕ್ಕಾಗಿ ಸಿದ್ದು ಸರ್ಕಾರ ನಿದ್ರೆಯಿಂದ ಎದ್ದು SIR ಕುರಿತು ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಅದರ ಬಗ್ಗೆ ಗಂಭೀರ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಬಗ್ಗೆ ಕೆಲ ಸಂಘಟನೆಗಳ ಜೊತೆ ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಹಿರಿಯ ಸಚಿವರು ಅಧಿಕಾರಿಗಳು ಆ ಸಭೆಯಲ್ಲಿ ಇದ್ದರು. ಅಲ್ಲಿ SIR ಇಂದ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದರ ಕುರಿತು ಚರ್ಚೆಗಳನ್ನು ಮಾಡಿ ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಸಮಯದಲ್ಲಿ ಯಾವ ತೊಂದರೆಗಳು ಆಗುತ್ತವೆ, ಕೆಲ ಸಮುದಾಯಗಳಿಗೆ ಹೇಗೆ ಅನ್ಯಾಯ ಆಗುತ್ತೆ, SIR ಪಾರದರ್ಶಕವಾಗಿ ಇರುತ್ತಾ ಅನ್ನೋ ಚರ್ಚೆಗಳನ್ನು ಆ ಸಭೆಯಲ್ಲಿ ನಡೆಸಲಾಗಿದೆ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ. ಅಲ್ಲಿ ಅದ್ಯಾರಿಗೆ ಅನ್ಯಾಯ ಆಗುತ್ತೆ ಅಂತ ಅದೇನೇನೋ ಮಾತಾಡಿಕೊಂಡ್ರು ಅವರಿಗೆ ಗೊತ್ತು. ಅಲ್ಲಿ ನಡೆಸಿರೋ ಚರ್ಚೆಗಳು ಮತ್ತು ತೆಗೆದುಕೊಂಡಿರೋ ನಿರ್ಧಾರಗಳನ್ನು ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ತರ್ತಾರಂತೆ. ಈಗ ಸಿದ್ದರಾಮಯ್ಯ ಜೊತೆ ಸೇರಿಕೊಂಡು SIR ವಿರೋಧ ಮಾಡ್ತಾ ಇರೋ ಸಂಘಟನೆಗಳು ಯಾವ್ಯಾವು ಅಂತಲೂ ನೋಡಬೇಕಲ್ವೇ? ನೋಡ್ಬಿಡೋಣ ಬನ್ನಿ. ಎದ್ದೇಳು ಕರ್ನಾಟಕ, ಇವರೇನು ಎಷ್ಟು ದಿವಸ ಮಲಗಿದ್ರು ಏನೂ ಗೊತ್ತಿಲ್ಲಪ್ಪ. ಈಗ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಈ DSS ಇದೆಯಲ್ಲ, ಇದು ಅವರಿಗೆ ಅನ್ಯಾಯ ಆದರೆ ಮಾತಾಡಲ್ಲ. ಇನ್ನು ಈಗೇನು ಮಾತಾಡ್ತಾರೋ ಗೊತ್ತಿಲ್ಲ. ಇನ್ನು MMM ಕ್ರಿಶ್ಚಿಯನ್ ಸಮುದಾಯದ ನಾಯಕರು, ರಾಜ್ಯ ರೈತ ಸಂಘ, ಆಮ್ ಆದ್ಮಿ, CPM, ಕರ್ನಾಟಕ ಜನಶಕ್ತಿ, WPI, SDPI ಇನ್ನೊಂದಷ್ಟು ಸಣ್ಣ ಪುಟ್ಟ ಸಂಘಟನೆಗಳು ಈ ಒಂದು ಮೀಟಿಂಗಲ್ಲಿ ಸೇರ್ಕೊಂಡಿದ್ವು. ಈ ಸಂಘಟನೆಗಳು ಅವರ ಸಮುದಾಯಕ್ಕೆ ಅನ್ಯಾಯ ಆದಾಗ ನಿದ್ರೆ ಮಾಡ್ತಾ ಇರುತ್ತವೆ. ಈಗ ಸಿದ್ದರಾಮಯ್ಯ ಜೊತೆ ಸೇರಿಕೊಂಡು SIR ವಿರೋಧ ಮಾಡೋಕ್ಕೆ ನಿಂತಿವೆ. ಇವರೆಲ್ಲ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಜೊತೆ ನಿಲ್ಲದೆ ಇನ್ನೇನು BJP ಜೊತೆಗೆ ನಿಲ್ಲುತ್ವಾ? ಯೋಚನೆ ಮಾಡಿ. ಆ ಸಂಘಟನೆಗಳ ಹೆಸರುಗಳನ್ನು ನೋಡಿ ಕಳೆದ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷದ ಜೊತೆ ಇವರೆಲ್ಲ ನಿಂತಿದ್ರು ಅನ್ನೋದನ್ನು ನೋಡಿಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ಇವರೆಲ್ಲ ಯಾವ ಪಕ್ಷದ ಏಜೆಂಟರು ಅಂತ. ಇಲ್ಲಿರೋ ಯಾವುದೇ ಸಂಘಟನೆಗಳು ಅವರವರ ಸಮುದಾಯದ ಪರ ಅದೆಷ್ಟು ಹೋರಾಟ ಮಾಡಿದ್ದಾರೆ ಅಂತ ನೋಡಿದರೆ ಬಹುತೇಕ ಶೂನ್ಯ. ಬಹುತೇಕ ಎಲ್ಲ ಸಂಘಟನೆಗಳು ರಾಜಕೀಯ ಲಾಭಕ್ಕಾಗಿ, ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾವೆ ಅನ್ನೋದು ಹೊಸ ವಿಷಯ ಅಲ್ಲ ಬಿಡಿ.
ಸರಿ, ಇಲ್ಲಿ ಒಂದಷ್ಟು ಸಂಘಟನೆಗಳನ್ನು ಇಟ್ಕೊಂಡು ಕಾಂಗ್ರೆಸ್ SIR ವಿರೋಧ ಮಾಡಿದರೆ SIR ಮಾಡೋದನ್ನು ಚುನಾವಣಾ ಆಯೋಗ ನಿಲ್ಲಿಸುತ್ತಾ? ಖಂಡಿತ ಇಲ್ಲ. SIR ನಡೀತಾ ಇರೋದು ಸಂವಿಧಾನದ ಪ್ರಕಾರ. ಇಲ್ಲಿಯವರೆಗೂ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳು ಸೋಲನ್ನು ಅನುಭವಿಸಿರೋದು ಬಹುತೇಕ ಆಡಳಿತ ವಿರೋಧಿ ಅಲೆಯಿಂದ. ಅಲ್ಲಿನ ಜನರ ವಿರುದ್ಧವಾಗಿ ಬಹುಸಂಖ್ಯಾತರ ವಿರುದ್ಧ ಹೋಗಿದ್ದಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಬರೀ ಟೈಮ್ ಪಾಸ್ ಮಾಡ್ತಾ ಮೋದಿ, ಚುನಾವಣಾ ಆಯೋಗ, ವೋಟ್ ಚೋರಿ, RSS ಅಂತ ಮಾತಾಡ್ತಾ ಹಿಂದೂಗಳನ್ನು ಎದುರು ಹಾಕಿಕೊಂಡಿದ್ದಕ್ಕೆ ಈಗ ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅದನ್ನೇ ಮಾಡ್ತಾ ಇದೆ. ಹೀಗಿದ್ದಾಗ ರಾಜ್ಯದ ಜನರು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಗೆಲ್ಲಿಸಬೇಕು ಅನ್ನೋ ಯೋಚನೆ ಆದರೂ ಹೆಂಗ್ರಿ ಮಾಡ್ತಾರೆ ಅನ್ನೋದು ಯಾವನಿಗೂ ಗೊತ್ತಾಗ್ತಾ ಇಲ್ಲ. ಹಿಂದೂಗಳ ವಿರುದ್ಧ ಮಾತಾಡ್ತಾ ಮುಸ್ಲಿಮರ ತುಷ್ಟೀಕರಣ ಮಾಡೋದನ್ನು ಬಿಟ್ಟು SIR ಮಾಡೋದು ಸರಿಯಿಲ್ಲ, RSS ಸರಿಯಿಲ್ಲ, RSS ನೋಂದಣಿಯಾಗಿಲ್ಲ, ಮೋದಿ ಸರಿಯಿಲ್ಲ, ಮೋದಿ ಸಂವಿಧಾನ ವಿರೋಧಿಯನ್ನು ನಾಟಕ ಮಾಡ್ತಾ 4 ಜನರನ್ನು ಮೆಚ್ಚಿಸೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ ಮಾಡಿ, ರಾಜ್ಯದ ಜನರ ಪರವಾದ ಕೆಲಸವನ್ನು ಮಾಡಿ, ಕೋಟ್ಯಾಂತರ ಜನರು ಮೆಚ್ಚುವ ಕೆಲಸವನ್ನು ಮಾಡಿದರೆ ಮತಗಳು ತಾನಾಗಿಯೇ ಬರುತ್ತವೆ. ಚುನಾವಣಾ ಆಯೋಗ SIR ಮಾಡಿದರೆ ಏನೋ, ಹೊಸ ಹೆಸರುಗಳನ್ನು ಸೇರ್ಪಡೆ ಮಾಡಿದರೆ ಏನೋ, ಅದನ್ನು ಬಿಟ್ಟು ಎಲುಬಿಲ್ಲದ ನಾಲಿಗೆಯಲ್ಲಿ ಹೇಸಿಗೆ ತಿನ್ನೋ ಮಾತಾಡಿದರೆ ಜನರೇ ಮಕಾಡೆ ಮಲಗಿಸ್ತಾರೆ ಅಷ್ಟೇ. ಇಲ್ಲಿ ಪ್ರಾಬ್ಲಮ್ ಆಗಿರೋದು ಚುನಾವಣಾ ಆಯೋಗದ SIR ಅಲ್ಲ, ಜನರಿಂದ ಆಯ್ಕೆ ಆಗಿರೋ ಅಯೋಗ್ಯರಿಂದ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಇದು ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸೋಲು, ಕರ್ನಾಟಕದಲ್ಲಿ ಸಿದ್ದು ಸರ್ಕಾರವನ್ನು ಬೆಚ್ಚಿ ಬೀಳೋ ಹಾಗೆ ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.